ದೇವ್ರ ನಮಗೆ ಸ್ತೋತ್ರವಾಗಲಿ. ಇವತ್ತಿಗೆ 8 ದಿವಸದಲ್ಲಿ ಭಾನುವಾರ ಬೆಳಿಗ್ಗೆ 5 ಗಂಟೆ ಸಮಯದಲ್ಲಿ ಇವನಿಗೆ ಉಸಿರಾಟ ಪ್ರಾಬ್ಲಮ್ ಆಯಿತು. ಅವರು ಇಮಿಡಿಯೇಟ್ಲಿ ಬೆಳಿಗ್ಗೆನೇ ಹಾಸ್ಪಿಟ್ಲಿಗೆ ತೊಗೊಂಡು ಬಂದರು. ಅಲ್ಲಿ ಓದಿದ ನಂತರ ಈ ಒಂದು ಕಂಡೀಷನ್ನು ಭಾಳ ಕ್ರಿಟಿಕಲ್ ಆಗಿತ್ತು. ಅದು ಇದಾಕಿದ್ರು, ಆಕ್ಸಿಜನ್ ಹಾಕಿದ್ರು. ಆದರೂ ಅವನಿಗೆ ಆಗ್ತಾಯಿಲ್ಲ. ಆದರೂ ಅವರು ಅಡ್ಮಿಟ್ ಮಾಡಬೇಕು, ಸೀರಿಯಸ್ ಇದೆ ಅಂದರು. ಅವಾಗಲೇ ಅಡ್ಮಿಟ್ ಮಾಡಿರಿ ಅಂತೇಳಿ ಅಡ್ಮಿಟ್ ಮಾಡಲಿಕ್ಕೆ ಮಾಡಿದರು. ಮತ್ತು ಮೇಲೆ ತೊಗೊಂಡೋದಿವಿ. ಅಲ್ಲಿ ತೊಗೊಂಡೋಗೋಷ್ಟರಲ್ಲಿ ಇವನು ಮೆತ್ತಗಾಗ್ಬಿಟ್ಟಾಗಲೇ ಅಲ್ಲಿ ಒಯ್ದು ಅಲ್ಲಿ ಮಲಗಿಸ್ತಾ ಇದ್ದೀವಿ. ಒದ್ದಾಡ್ಬಿಟ್ಟ. ಒಂದು 5 ನಿಮಿಷ ಅವನ ಕೈಲಿ ತಡೀಲಿಕ್ಕೆ ಆಗಲಿಲ್ಲ. ನಾನು ಒಬ್ಬನೇ ಇದ್ದೀನಿ. ಎಷ್ಟು ಹಿಡಿದ್ರು ಅಂತ ಇದು ಮಾಡ್ತಿಲ್ಲ. ಅವನು ಒದ್ದಾಡಕತ್ಬಿಟ್ಟ. ಅವನು ಒದ್ದಾಡ್ತಾ ಇದ್ದಾನೆ. ಲಾಸ್ಟಿಗೆ ಅವ್ನು ಬೆವ್ತ್ಬಿಟ್ಟು ನಾಲ್ಗೆ ಹಿಂಗೆ ಹೊರಗೆ ತೆಗೆದ್ಬಿಟ್ಟು ಡೋಳ ಕಣ್ಗುಡ್ಡೆ ತಿರ್ಸ್ಕೊಂಡು ಬಿದ್ದುಬಿಟ್ಟ, ಸತ್ತೋಗ್ಬಿಟ್ಟ. ಆಮೇಲೆ ಡಾಕ್ಟ್ರು ಇಲ್ಲಪ್ಪ ಹೋದ ಅಂತ ಅಂದ್ಬಿಟ್ರು. ಹೋದ ಅಂದರು. ಮತ್ತು ಆಮೇಲೆ ನಾವಿದ್ದು ಹೊರಗಡೆ ಬಂದು ನಾನು ಹೇಳಿದೆ, ಈ ಥರ ಶಿವ್ ಸತ್ತೋಗ್ಬಿಟ್ಟ ಅಂತೇಳಿ, ಇವನೇ ಸತ್ತೋಗ್ಬಿಟ್ಟ ಅಂತೇಳಿ ಹೇಳಿದರು. ಆಮೇಲೆ ಇವ್ರ ಅಕ್ಕ ಇದ್ದು, ಯಾಕೆ ಈ ಥರ ಮಾತಾಡ್ತಿದ್ದೀಯಾ ನೀನು, ಯಾಕೆ ಈ ಥರ ಮಾತಾಡ್ತೀಯ, ಅವ್ನು ಸಾಯಲ್ಲ, ದೇವ್ರು ಇದ್ದಾನೆ, ನೀವು ಉಳಿಸ್ತಾನೆ ಅಂತೇಳಿ ಯಾಕೆ ಒಂದು ನಂಬಿಕೆ. ಆದರೆ ಇಲ್ಲ, ಬಾಡಿಯಲ್ಲಿ ಏನಿಲ್ಲ, ಸತ್ತಿದ್ದಾನೆ ಆಲ್ರೆಡಿ. ಅವನು ಬಾಡಿಯಲ್ಲಿ ಏನಿಲ್ಲ. ಇಂಟರ್ಲೆಟ್ ಹಾಕ್ಸಿದ್ದೀವಿ. ಹಾಕ್ಸಿ ಮತ್ತು ರೆಡ್ ಝೋನಲ್ಲಿ ಅವನಿಗೆ ತೊಗೊಂಡೋಗಿ ಅಲ್ಲಿ ಹಾಕ್ಬಿಟ್ರು, ಬಿಸಾಕ್ಬಿಟ್ರು ಅವನಿಗೆ. ಅಲ್ಲಿ ಬಿಸಾಕಿದ ಮೇಲೆ ನನಗೆ ಇದೇ ಸಭೆಯಲ್ಲಿ ಒಂದಿಬ್ಬರು ಹೇಳಿದರು, ಕಾಲ್ ಮಾಡಿ ನನಗೆ, ಡೇವಿಡ್ ಬ್ರದರಿಗೆ ಕರೆಸಿ ಇದು ಪ್ರೇಯರ್ ಮಾಡಿಸ್ರಿ ಅಂತೇಳಿ. ಆಲ್ರೆಡಿ ಸತ್ತಿದ್ದಾನೆ, ಮತ್ತು ಡೇವಿಡ್ ಬ್ರದರ್ ಬಂದು ಏನು ಮಾಡ್ತಾನೆ ಅಂತೇಳಿ, ನಾನು ಆಲ್ರೆಡಿ ಡೆತ್ ಆಗಿಬಿಟ್ಟಿದ್ದಾನೆ. ಡೇವಿಡ್ ಬ್ರದರ್ ಬಂದು ಏನು ಪ್ರಾರ್ಥನೆ ಮಾಡಿದೆ, ಏನು ಉಪಯೋಗ ಇಲ್ಲ. ನಾನು ಹೇಳಿಲ್ಲ ಡೇವಿಡ್ಗೆ ಅವತ್ತು ಭಾನುವಾರ ನಡ್ಯಾಕತ್ತ ಮೇಲೆ ಊರವರೆಲ್ಲ ಬಂದು ಭರ್ತಿ ಇದು ಮಾಡಿ ಅಲ್ಲಿ ನೋಡಿದ್ರು. ಆಲ್ರೆಡಿ ಅವ್ನು ನೋಡಿದ್ರೆ ಅಲ್ಲಿ ಆಲ್ರೆಡಿ ಹೋಗಿದ್ರದೇ ಅವನು. ಮತ್ತು ಡಾಕ್ಟ್ರಿಗೆ ಕೇಳಿದ್ವಿ ನಾವು, ಸರ್ ನಾವು ಇಲ್ಲಿಂದ ಮಣಿಪಾಲ್ ತೊಗೊಂಡು ಹೋಗ್ಬೇಕಂತಿದ್ದೀವಿ, ಏನು ಮಾಡ್ಬೇಕಂತೇಳಿ. ಅಲ್ಲಪ್ಪ ಅವನಲ್ಲಿ 1% ಬಾಡಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಅದು ಮಿಷಿನಿಂದನೇ ಅವ್ನು ಉಸಿರಾಡ್ತಿರೋದು, ಮಿಷಿನಿಂದನೇ ವರ್ಕ್ ಮಾಡ್ತಿರೋದು, ತೊಗೊಂಡೋಗಿ ಏನು ಮಾಡ್ತೀವಿ ಅಂತ ಡಾಕ್ಟ್ರ್ ಹೇಳ್ಬಿಟ್ರು. ಮತ್ತು ಊರವರೆಲ್ಲ ಸೇರಿ ಅಳಕತ್ಬಿಟ್ರು. ಅವರು ಎಲ್ಲ ಗುಂಪಾಗಿಬಿಟ್ಟು ಎಲ್ಲರೂ ಅಳಕತ್ತಿ ಸರಿ ತೊಗೊಂಡೋಗೋಣ ಅಂತ ಅಂದ್ಬಿಟ್ರು. ಹೇಳಿದಾದ್ಮೇಲೆ ಮುಗೀತು. ಅವ್ರ ಊರೆಲ್ಲ ಬಾಡಿ ತೊಗೊಂಡೋಗೋಣ ಅಂತೇಳಿ ಎಲ್ಲರೂ ಮಾತಾಡಕತ್ತಿದ್ರು, ಒಳಗಡೆ ಮಾತಾಡಿದ್ರು. ಮಾತಾಡಿದ್ಮೇಲೆ ನಾವೇನು ಮಾಡಿದ್ವಿ, ಇವತ್ತೊಂದು ದಿವಸ ಒಂದು ನೈಟ್ ಇರಲಿಲ್ಲ ಇಲ್ಲಿ ಅಂತೇಳಿ ಇನ್ನೂ ಒಂದು ನೈಟ್ ಬಿಟ್ಟಿದ್ದು ನಾವು ಅಲ್ಲಿ. ಬಿಟ್ಟು ಮಾರ್ನಿಂಗ್ ಇವರಕ್ಕ ಪ್ರೇಯರ್ ಮಾಡಬೇಕಾದ್ರೆ 5 o'clock ಎದ್ದು ಪ್ರಾರ್ಥನೆ ಮಾಡ್ತಾರೆ. ಅವ್ರು ಫಾಸ್ಟಿಂಗೆಲ್ಲ ಎದ್ದು ಪ್ರೇಯರ್ ಮಾಡಿದ್ದಾರೆ. ಮಾಡಬೇಕಾದ್ರೆ ಅವರಿಗೆ ಡೇವಿಡ್ ಕಾಣ್ರಂತೆ. ಅವರಿಗೆ ಡೇವಿಡ್ ಕಾಣ್ರಂತೆ. ಮತ್ತು ಅವರು ನನಗೆ ಎಬ್ಬರಿಸಿ, ಮಾವ ಈ ಥರ ಡೇವಿಡನ್ನು ಕಳಿಸಿ ತೋರಿಸಿದ್ದಾರೆ, ಅವ್ರಿಗೆ ಕರ್ಕೊಂಡು ಪ್ರಾರ್ಥನೆ ಮಾಡಿಸಂತ ಹೇಳಿದ್ದಾರೆ. ಅವ್ರಿಗೆ ಹೇಳಂತ ನಾವಾಗಲೇ 7:50 ಫೋನ್ ಮಾಡಿದೆ ಬೆಳಗ್ಗಿನ. ಅವರಿಗೆ 10:30 ಬಂದು ಅವರು ನೋಡಿದರು. 10:30 ಬಂದಾಗ ಅದಕ್ಕಿಂತ ಮುಂಚೆನೇ, ಅವರು ಬರಲಿಕ್ಕೆ ಮುಂಚೆನೇ ನಾನು ಹೋಗಿ ಶಿವ್ಗೆ ಎಬ್ಬರಿಸಿದೆ. ನಾನು ಶಿವ್ ಅಂತೇಳಿ ನಾನು ಮಾತಾಡ್ಸಿದೆ ಜೋರಾಗಿ. ಅದು ಏನಿಲ್ಲ ಅದರಲ್ಲಿ, ಬಾಡಿ ಇಲ್ಲ, ಏನಿಲ್ಲ ಅಲ್ಲಿ. ಆಮೇಲೆ ಅಷ್ಟೊಂದು ಡೇವಿಡ್ ಅವ್ರು ಬಂದು ನೋಡ್ರಿ, ಆ ಕಡೆ ನಾಲ್ಗೆ ತಗೊಂಡಾನೆ, ಆ ಸೈಡು ಹೊರಗಡೆ. ಆಮೇಲೆ ಬ್ರದರ್ ಬಂದು, ನಾನು ಭಾಳ ಪ್ರಾರ್ಥನೆ ಮಾಡಿದೆ. ಜಸ್ಟ್ ಅವ್ರು ಬಂದು 2 ಕೈ 2 ಮಿನಿಟ್ಸ್ ಪ್ರೇಯರ್ ಮಾಡಿದ್ರು ಅಷ್ಟೇ. 2 ಮಿನಿಟ್ ಮಾಡಿದ್ರು ಮಾಡಲಿಲ್ಲ ಗೊತ್ತಿಲ್ಲ, ಜಸ್ಟ್ ಇಷ್ಟು ಮಾಡಿದ್ರು. 2 ಮಿನಿಟ್ಸ್ ಅಷ್ಟೇ ಪ್ರೇಯರ್ ಮಾಡಿದ್ರು, ಜಾಸ್ತಿ ಮಾಡಲಿಲ್ಲ. ಅಲ್ಲಿ ಅವ್ರು ಮಾಡಿ ಹೋಗಿ ಒಂದು ಎಣ್ಣೆ ಬಾಟ್ಲು ತರ್ರಿ, ನಾವು ಎಣ್ಣೆ ಪ್ರಾರ್ಥನೆ ಮಾಡ್ತೀನಿ, ಅವ್ರು ತಲೆಗೆ ಹಚ್ಚಿರಿ ಅಂತೇಳಿ ಹೇಳಿದ್ರು. ಅವರು ಅಷ್ಟು ಎಣ್ಣೆ ತೊಗೊಂಬರೋಷ್ಟರಲ್ಲಿ ಇವರು ಹೊರಗಡೆ ಕಳಿಸ್ಬಿಟ್ರು. 2 ಮಿನಿಟ್ಸ್ ಅಲ್ಲಿ ನಿಂತ್ಕೊಂಡಿಲ್ಲ, ಪ್ರೇಯರ್ ಮಾಡಿ ಬಂದುಬಿಟ್ಟು ಹೊರಗಡೆ. ಒಳಗಡೆ ಹೋದಿಗೆ ಅವರಿದ್ದು ಶಿವ ಅಂತವ್ರು ಖಡಕ್ಕಂತ ಎದ್ಬಿಟ್ಟು ಅವನು. ಅವಾಗಲೇ ಎದ್ದು ಇದು ಮಾಡಿಬಿಟ್ಟು ಅವ್ನು ರಿಯಾಕ್ಷನ್ ಮಾಡ್ದ. ಆ ರಿಯಾಕ್ಷನ್ ನಾನು ಓಡಿ ಬಂದು ಇವ್ರಿಗೆ ಹೇಳಿದೆ. ನಾನು ಡೇವಿಡ್ಗೆ ಚಿಂಟಿಗೆ ಬಂದು ಈ ಥರ ರಿಯಾಕ್ಟ್ ಆಯ್ತು ಅಂತಂದ್ರು. ಮತ್ತು ಆಮೇಲೆ ಎಣ್ಣೆ ತೊಗೊಂಡೋಗಿ ಪ್ರೇಯರ್ ಮಾಡಿದರು. ಎಣ್ಣೆ ತೊಗೊಂಡೋಗಿ ಮತ್ತು ಅವ್ರ ತಲೆ ಮೇಲೆ ಹಚ್ಚಿ ಒಂದು 2-3 ಅವರಲ್ಲಿ ಡಾಕ್ಟ್ರು ಗಂಜಿ ತಂದು ಕೊಟ್ಟರೆ ಅಂದರು ಅವನಿಗೆ. ನೆಕ್ಸ್ಟ್ ದಿವಸ ಅದು ಇಂಟ್ಲೆಟ್ ನೆಕ್ಸ್ಟ್ ದಿವಸ ತೆಗೆದುಬಿಟ್ರು. ಅದನ್ನು ತೆಗೆದುಬಿಟ್ಟು ನಾರ್ಮಲ್ ವಾರ್ಡಿ ತಂದು, ಅದು ಹೆಂಗೆ ಹುಷಾರಿದೆ ಗೊತ್ತಿಲ್ಲ. ಮಿರಕಲ್ ಇದು ಆ್ಯಕ್ಚುಲಿ ದೊಡ್ಡದು ಸಾಕ್ಷಿ ನಡೆಯಿತು. ಎಲ್ಲರೂ ಹೇಳ್ತಾರೆ ಇದು ಒಂದು ಏನು ಕನ್ನಡದಲ್ಲಿ ಏನೋ ಹೇಳಿದರು, ಅದ್ಭುತಕ್ಕೂ ಇನ್ನೊಂದು ಮಾತು ಹೇಳ್ತಾರೆ, ಪವಾಡ. ಇದೇನು ಪವಾಡ ಆಯ್ತಲ್ಲ ಅಂತೇಳಿ ಕೆಲವರು ಅಲ್ಲಿ ಮಾತಾಡಕತ್ಬಿಟ್ರು. ಅಲ್ಲಿ ಅಂದರೆ ದೇವರು ನಿಜವಾಗಿ ನಮಗೂ ಅಷ್ಟು ಇದಿಲ್ಲ. ಇದು ನೋಡಿದ್ರೆ ದೇವ್ರ ಮೇಲೆ ಫುಲ್ ನಮಗೆ ನಂಬಿಕೆ ಬಂತು. ಆದರೆ ಗ್ರೇಟ್ ದೇವರು.